ಕೊಲೆ ವಿಚಾರದಲ್ಲಿ ನಮಗೆಲ್ಲ ಗೊತ್ತಿದೆ ಏನೆಲ್ಲ ನಾಟಕೀಯ ಬೆಳವಣಿಗೆಗಳು ಆದವು ಅಂತೇಳಿ. ಕೊಲೆಯಾದ 24 ಗಂಟೆಯಲ್ಲಿ ಆರೋಪಿಗಳನ್ನ ನಾಟಕೀಯ ರೀತಿಯಲ್ಲಿ ಬಂಧಿಸಿದಂತ ಪೊಲೀಸ್ ನಡತೆ, ಅದಾದ್ಮೇಲೆ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ 15 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅವರನ್ನ ಪೊಲೀಸ್ ರಕ್ಷಣೆಯಲ್ಲಿ ಉಳಿಸಿ ಅವರನ್ನ ಮುಂದಿನ ದಿನಗಳಲ್ಲಿ ಜೈಲಿಗೆ ಕಳಿಸಿರ್ತಕ್ಕಂಥ ಅದೊಂದು ಬೆಳವಣಿಗೆ. ಮೂರನೇದು, ಶ್ರೀನಿವಾಸಪುರದಲ್ಲಿ ಶ್ರೀನಿವಾಸನ್ ಅವರ ಒಂದು ಶ್ರದ್ಧಾಂಜಲಿ ಸಭೆ ಮಾಡೋ ದಿವಸ ಬಹಳ ದೊಡ್ಡ ಸಭೆ ನಡೆದಾಗ ಶ್ರೀನಿವಾಸನ್ ಅವರ ಪತ್ನಿ ಡಾಕ್ಟರ್ ಚಂದ್ರಕಲಾ ಅವರು ಸೆರಗೊಡ್ಡಿ ನನಗೆ ನ್ಯಾಯ ಕೊಡಿ ಅಂತೇಳಿ ಬಹಿರಂಗವಾಗಿ ಕೇಳುವಂತ ಸಂದರ್ಭದಲ್ಲಿ ಅವತ್ತು ಬಂದಿದ್ದಂತ ಸಮಾಜದ ಎಲ್ಲಾ ಮುಖಂಡರು ಮತ್ತು ಕೆಲವು ಮಠಗಳ ಸ್ವಾಮೀಜಿಗಳು ಸಮಕ್ಷಮದಲ್ಲಿ ನಡೆದಂತ ಸಭೆ ಒಕ್ಕೊರಲಿನ ಒತ್ತಾಯ ಆಗಿತ್ತು, ಸಿಬಿಐ ತನಿಖೆ ಆಗ್ಬೇಕು ಅಂತೇಳಿ. ಅದರ ಪ್ರಕಾರ ಡಾಕ್ಟರ್ ಚಂದ್ರಕಲಾ ಅವರು ಈ ಹೋರಾಟವನ್ನ ಮುಂದುವರಿಸ್ತಾ ಕೊನೆಗೆ ಸಿಬಿಐ ಆದೇಶಕ್ಕೆ ಬರುತ್ತೆ. ಸಿಬಿಐ ಆದೇಶ ಆಗ್ಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡುತ್ತೆ. ಆ ಹಂತದವರೆಗೂ ಕೋಲಾರ ಜಿಲ್ಲೆಯ ಯಾವುದೇ ಕಾಂಗ್ರೆಸ್ ಶಾಸಕರಾಗ್ಲಿ, ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಾಗ್ಲಿ ಎಲ್ಲೂ ಕೂಡ ಇದನ್ನ ಸಿಬಿಐಗೆ ವಹಿಸಬೇಕಂತೇಳಿ ಒತ್ತಾಯ ಮಾಡಿದ್ದಿಲ್ಲ, ಅಥವಾ ತಾವು ಶಾಸಕರಾಗಿದ್ದಕ್ಕಾಗಿ ಜನಪ್ರತಿನಿಧಿಗಳು ಆಗಿದ್ದಕ್ಕಾಗಿ ಒಂದು ಪತ್ರನೂ ಸರ್ಕಾರಕ್ಕೆ ಬರೆಯಲಿಲ್ಲ. ನಾವು ದಲಿತ ಸಂಘಟನೆಗಳ ಒಕ್ಕೂಟ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದಾದ್ಮೇಲೆ ಆಗಿನ ಗೃಹ ಸಚಿವರು ಅದನ್ನ ಸಿಐಡಿ ತನಿಖೆಗೆ ಆದೇಶ ಮಾಡಿದರು. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಸಿಬಿಐ ತನಿಖೆ ಮಾಡಿ ಅಂತ ನಾವು ಸಿದ್ದರಾಮಯ್ಯ ಅವರು ಖುದ್ದು ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟರು ಕೂಡ ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರದ ಹಿಡಿತದಲ್ಲೇ ಈ ಪ್ರಕರಣ ಇರಬೇಕು, ನ್ಯಾಯ ದಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ನಾವಿರ್ಬೇಕಾದ್ರೆ ಅನುಮಾನ ವ್ಯಕ್ತಪಡಿಸಿದ್ರೆ ಕೊನೆಗೆ ಅದು ಸಿಐಡಿ ತನಿಖೆ 3 ವರ್ಷ 9 ತಿಂಗಳಾದರೂ ಕೂಡ ಅದಕ್ಕೆ ಇದುವರೆಗೂ ಯಾವುದೇ ನ್ಯಾಯ ದಕ್ಕಿಲ್ಲ. ಆದ್ರೆ ಚಂದ್ರಕಲಾ ಅವರು ರಾಜ್ಯ ಮಟ್ಟದ ಹಿರಿಯ ವಕೀಲರನ್ನ ಸಂಪರ್ಕ ಮಾಡಿ ಅವರ ಸಲಹೆ ತಗೊಂಡು ಸಿಬಿಐ ತನಿಖೆ ಆಗಲೇಬೇಕಂತೇಳಿ ಹೋರಾಟ ನಡೆಸುವಂತ ಸಂದರ್ಭಕ್ಕೆ ಆದೇಶ ಆಯ್ತು ಹೈಕೋರ್ಟ್ ಇಂದ. ಆದ ಆದೇಶ ಆದ 15 ದಿನಗಳಲ್ಲಿ ರಾಜ್ಯ ಸರ್ಕಾರ, ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ, ಯಾವ ಸರ್ಕಾರ ಶ್ರೀನಿವಾಸನ್ ಅವರ ಕೊಲೆಗೆ ನ್ಯಾಯ ಕೊಡಬೇಕಾಗಿತ್ತು ಅದೇ ರಾಜ್ಯ ಸರ್ಕಾರ ಇದನ್ನ ಸಿಬಿಐ ತನಿಖೆ ಆಗಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಹೈಕೋರ್ಟ್ ಆದೇಶದ ವಿರುದ್ಧ ಹೋಯ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಈ ಪ್ರಕರಣವನ್ನ ರೀಹಿಯರಿಂಗ್ ಅಡ್ಡಿ ಕರ್ನಾಟಕ ಹೈಕೋರ್ಟ್ ಅಂತೇಳಿ ವಾಪಸ್ ಕಳಿಸ್ತು. ಅಂದ್ರೆ ಸಿಬಿಐ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ಹೈಕೋರ್ಟ್ ಪೀಠದ ಮುಂದೆನೆ ಇದು ಮತ್ತೆ ಪುನರ್ ವಿಚಾರಣೆಗೆ ಬಂತು. ಇದು ಪುನರ್ ವಿಚಾರಣೆ ಆಗಿ 1.5 ವರ್ಷ ಆಗೋಯ್ತು. ನಮಗೆ ಆತಂಕ ಆಗಿರುವಂತದ್ದು, ಯಾವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ, ಆಗ ತಾನೇ ಮುಗಿದದ್ದ ಎಲೆಕ್ಷನ್ ನಲ್ಲಿ ಸಕ್ರಿಯವಾಗಿ ಹಗಲು ರಾತ್ರಿ ದುಡಿದಿದ್ದಂತ ಶ್ರೀನಿವಾಸನ್ ಅವರ ಕೊಲೆ ಆದಾಗ ಇಂಥ ಬೆಳವಣಿಗೆಗಳ ಮಧ್ಯೆ
ಇವತ್ತು ಕೂಡ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ನ್ಯಾಯ ದಕ್ಕಬೇಕಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಲ್ಲ ಅಂತ ಹೇಳಿ ಇವತ್ತು ಕೂಡ ಹಂತವಾದ ಪ್ರಯತ್ನಗಳನ್ನ ಮಾಡುವಂತ ಹಿನ್ನೆಲೆ ಇವತ್ತು ಕೂಡ ನಾವು ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರಿಂದ ಬದಲಾವಣೆ ಆಗಿದೆ. ಹೋಮ್ ಮಿನಿಸ್ಟರ್ ಒಬ್ಬರಿಂದ ಮತ್ತೊಬ್ಬರಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಆವತ್ತಿಂದ ನಡೆದಿರ್ತಕ್ಕಂಥ ಅಚಾತುರ್ಯವಾಗಿರ್ತಕ್ಕಂಥ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ, ಹೊಸ ಗೃಹ ಮಂತ್ರಿ ಇವರು ಇರಬೇಕಾದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಏನು ಹೈಕೋರ್ಟ್ ಆದೇಶ ಮಾಡಿರೋದನ್ನ ಮರುಪರಿಶೀಲನೆ ಮಾಡೋದಕ್ಕೆ ಮರು ವಿಚಾರಣೆಗಾಗಿ ಹಾಕಿರುವಂತ ಪ್ರಕರಣದಲ್ಲಿ ಇದು ಸಿಬಿಐ ತನಿಖೆ ಆಗಲೇಬೇಕು ಅಂತ ಹೇಳಿ ಇವತ್ತಿನ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನ ಒತ್ತಾಯ ಮಾಡ್ತಾ ಇದ್ವಿ. ಹೋಮ್ ಮಿನಿಸ್ಟರ್ ಆಗಿದ್ದಂತವರೇ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರಲ್ಲೂ ಕೂಡ ನಾವು ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ವಿ. ಇದನ್ನ ಸಿಬಿಐ ತನಿಖೆಗೆ ನಾವು ಮರು ವಿಚಾರಣೆಯಲ್ಲಿ ಪ್ರಸ್ತಾಪ ಮಾಡಿ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು. ಯಾಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಆರೋಪಿಗಳು ಯಾರು, ಅವರ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ತಮಗೆಲ್ಲ ಗೊತ್ತಿದೆ. ಆ ಆರೋಪಿಗಳನ್ನ ರಕ್ಷಣೆ ಮಾಡೋ ನೆಪದಲ್ಲಿ ಇವರಿಗೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಮ್ಗೆ ಪತ್ತೆ ಆಗುತ್ತೆ. ನಾವು ಬಹಳ ಕನ್ಸರ್ನ್ ಇರುವಂತದ್ದು, ನಮಗೆ ಬಹಳ ಕಾಳಜಿ ಇರತಕ್ಕಂಥದ್ದು ಈ ಕೊಲೆಗೆ ಸಂಚು ರೂಪಿಸಿರ್ತಕ್ಕಂಥ ವ್ಯಕ್ತಿ ಯಾರು, ಗುಂಪು ಯಾರು, ಶಕ್ತಿ ಯಾರು ಅನ್ನೋದು ಬಯಲಿಗೆ ಎಳೆಯತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಸೊ ಈ ಕಾರಣಕ್ಕಾಗಿ ಇವತ್ತು ಜೈಲುಗಳಲ್ಲಿದ್ದಾರೆ. ಪಾಪ ಚಂದ್ರಕಲಾ ಅವರು ಅವರನ್ನ ಒಟ್ಟಿಗೆ ಇಟ್ರೆ ಒಂದೇ ಜೈಲಲ್ಲಿ ಇದ್ರೆ ಪಿತ್ತೂರು ನಡೆಸಿರ್ತಕ್ಕಂಥವ್ರು ಬಂದು ಅವ್ರಿಗೆ ಎಲ್ಲಾ ರೀತಿಯ ಒಂದೇ ಜಾಗದಲ್ಲಿ ಸಹಾಯ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಅನುಮಾನದ ಮೇಲೆ ಅದನ್ನ ಡಿವೈಡ್ ಮಾಡಿ ಕೆಲವ್ರನ್ನ ಬಳ್ಳಾರಿ ಕಳಿಸಿದ್ರು, ಕೆಲವು ಬೆಂಗಳೂರು, ಈ ರೀತಿ ಆರೋಪಿಗಳನ್ನ ದೂರ ಮಾಡಿದ್ರು ಕೂಡ ಬಹಳ ಸೇಫ್ ಆಗಿದ್ದಾರೆ. ಒಂದು ಹಂತದಲ್ಲಿ ಬಹಳ ಕಾಸ್ಟ್ಲಿಯೆಸ್ಟ್ ಲಾಯರ್ನ ಅವ್ರ ಪರ ವಕಾಲತ್ತಿಗೆ ಹಾಕಿದ್ರು. ಬಹಳ ಕಾಸ್ಟ್ಲಿಯೆಸ್ಟ್ ವಕೀಲರನ್ನ, ಅಂದ್ರೆ ಹಿನ್ನೆಲೆ ಕೊಲೆ ಮಾಡಿಸಿರ್ತಕ್ಕಂಥ ವ್ಯಕ್ತಿ, ಕೊಲೆ ಮಾಡಿಸಿರ್ತಕ್ಕಂಥ ಶಕ್ತಿ ಮತ್ತು ಕುತಂತ್ರ ಇವೆಲ್ಲವೂ ಕೂಡ ಬಹಳ ಸರ್ಕಾರದ ಷಡ್ಯಂತ್ರ ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳೇ ಉತ್ತರ ಕೊಡಬೇಕು. ಸೊ ಹೀಗಾಗಿ ಮರು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ವಾಪಸ್ ಬಂದಿರತಕ್ಕಂಥ ಅದೇ ಪೀಠ, ನಾಗಪ್ರಸನ್ನ ಅವರು ಪೀಠ ಏನು ಆದೇಶ ಮಾಡ್ತು ಅದೇ ಪೀಠದ ಮುಂದೆ ಬಂದಿದೆ. ಅಂದ್ರೆ ಇದರ ಅರ್ಥ ಏನು? ಸಿಬಿಐ ತನಿಖೆ ಆಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಸಿಬಿಐ ತನಿಖೆ ಆಗಿರೋದನ್ನ ಮರು ವಿಚಾರಣೆ ಮಾಡಿ ಹೈಕೋರ್ಟ್ ಅಲ್ಲೇ ನೀವು ತೀರ್ಮಾನ ಮಾಡಿರ್ತೀವಿ. ಸಿಐಡಿ ಆಫೀಸ್ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದಾಗ ಆ ಕಡತಗಳನ್ನ ಇದುವರೆಗೂ ಹ್ಯಾಂಡ್ ಓವರ್ ಮಾಡಿಲ್ಲ. ಸಿಬಿಐ ಆದೇಶ ಆದ ತಕ್ಷಣ ಸಿಐಡಿ ತನಿಖೆಯಲ್ಲಿದ್ದಂತ ಎಲ್ಲಾ ಕಡತಗಳು ಕೂಡ ಸಿಬಿಐ ಅಧಿಕಾರಿ ಕೈ ಬರಬೇಕಾಗಿತ್ತು. ಆದ್ರೆ ಒಂದಲ್ಲ ಒಂದು ನೆಪ ಹೇಳ್ಕೊಂಡು ಅವು ಅಲ್ಲೇ ಇದಾವೆ. ಸುಪ್ರೀಂ ಕೋರ್ಟ್ಗೆ ಹೋದಂತ ಜನ ಯಾರು, ಆರೋಪಿಗಳಿಗೆ ಇವತ್ತು ಫೀಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಇದೆಲ್ಲ ರಾಜ್ಯ ಸರ್ಕಾರ ಗೊತ್ತಿದೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ನೇರ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು, ಗೃಹ ಮಂತ್ರಿಗಳೇ ಹೊರಬೇಕು. ಆವತ್ತಿನ ಗೃಹ ಮಂತ್ರಿ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ನೇರ ಹೊಣೆ ಹೊರಬೇಕು. ಸೊ ಈ ವಿಚಾರದಲ್ಲಿ ನಾನು ಇವತ್ತು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಕೋಲಾರ ಜಿಲ್ಲೆಯ MLAಗಳು ಮತ್ತು MLCಗಳು ಬಾಯಿ ಬಿಡಬೇಕು. ನಾವು ಇದೇ ತಿಂಗಳ 7ನೇ ತಾರೀಕು MLA ಕೋಲಾರ ಜಿಲ್ಲೆಯ MLA ಮತ್ತು MLCಗಳ ಮನೆಗಳ ಮುಂದೆ ಅಥವಾ ಅವರ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿ ಇದೇ ತಿಂಗಳ 13ನೇ ತಾರೀಕು ಆರಂಭ ಆಗತಕ್ಕಂಥ ವಿಧಾನಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಬೇಕು. ಮುಖ್ಯಮಂತ್ರಿಗಳ ಉತ್ತರ ಬೇಕು, ನಮಗೆ ಗೃಹ ಸಚಿವರ ಉತ್ತರ ಬೇಕು.
ಉಪಮುಖ್ಯಮಂತ್ರಿಗಳ ಉತ್ತರ ಬೇಕು. ಇಲ್ಲ ಇದನ್ನ ಸಿಬಿಐ ಕೊಡಲ್ಲ, ನಿಮ್ಗೆ ನ್ಯಾಯ ಕೊಡಲ್ಲ ಅಂತ ಓಪನ್ ಆಗಿ ಸೆಷನ್ ಅಲ್ಲಿ ಕೇಳಿ. ನಾವು 13ನೇ ತಾರೀಕು ಬೆಂಗಳೂರಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ. ಸೆಷನ್ ಮುಗಿಯೋವರೆಗೂ ನಾವು ಧರಣಿ ಕಂಟಿನ್ಯೂ ಮಾಡ್ತೀವಿ. ಈ ವಿಧಾನಸಭೆ ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂತ ಹೋರಾಟಕ್ಕೆ ಬೆಲೆ ಕೊಡಲ್ಲ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿ, ಕಾಂಗ್ರೆಸ್ನವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ನಾವು ಅವರ ಸ್ಪಾನ್ಸರ್ಶಿಪ್ ಅಲ್ಲೇ ಕೊಲೆ ಆಗಿದೆ, ಅವರ ಮಾರ್ಗದರ್ಶನದಲ್ಲೇ ಅವರ ಪಿತೂರಿಯಲ್ಲಿ ನಡೆದಿದ್ದ ನೇರ ಆರೋಪ ಮಾಡ್ತಾ ಇದ್ದೀವಿ. ಅವರು ಅಂದ್ರೆ ಯಾರು ಸರ್? ನಾ ಕಾಂಗ್ರೆಸ್ ಪಕ್ಷ, ಅದು ಜಿಲ್ಲಾ ಅಧ್ಯಕ್ಷರು ಮಾತಾಡ್ಲಿ, ರಾಜ್ಯ ಅಧ್ಯಕ್ಷರು ಮಾತಾಡ್ಲಿ, ನಿಮ್ಮ ಪಕ್ಷದವರ ಕಾರ್ಯಕರ್ತರಿಗೆ, ನಿಮ್ಮ ಪಕ್ಷದ ಸೀನಿಯರ್ ಮುಖಂಡರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂತ ದಲಿತರಿಗೆ ಯಾವ ರೀತಿ ನೀವು ರಕ್ಷಣೆ ಕೊಡ್ತೀವಿ ರಾಜ್ಯದಲ್ಲಿ? ಇದು ನಮ್ಮ ಮೂಲಭೂತ ಪ್ರಶ್ನೆ. ಹೀಗಾಗಿ ಶ್ರೀನಿವಾಸನ್ ಕೊಲೆ ದಲಿತರ ಪ್ರಾಣ ರಕ್ಷಣೆಯಲ್ಲಿ ಈ ಸರ್ಕಾರ ಸೋತಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಹೀಗಾಗಿ 7ನೇ ತಾರೀಕು ಕೋಲಾರ ಜಿಲ್ಲೆ ಎಲ್ಲಾ ಶಾಸಕ MLC ಮತ್ತು MLA ಮನೆಗಳ ಮುಂದೆ ನಾವು ಪಿಕೆಟಿಂಗ್ ಮಾಡ್ತಾ ಇದೀವಿ, ಧರಣಿ ಮಾಡ್ತಾ ಇದೀವಿ. 13ನೇ ತಾರೀಕು ವಿಧಾನಸೌಧದ ಅಧಿವೇಶನ ಆರಂಭ ಆಗುವ ದಿವಸ ನಮಗೆ ಅಷ್ಟೊತ್ತಿಗೆ ಸ್ಪಷ್ಟ ಭರವಸೆ ಬರಬೇಕು, ಇದನ್ನು ಚರ್ಚೆ ಮಾಡ್ತೀವಿ, ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟ ಭರವಸೆ ನಮ್ಗೆ ಬರಬೇಕು. ಬರಲಿಲ್ಲ ಅಂದ್ರೆ ನಮ್ಮ ಧರಣಿಯನ್ನ ನಿತ್ಯ ನಿರಂತರ ಸೆಷನ್ ಮುಗಿಯೋವರೆಗೂ ಮುಂದುವರಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 30